ಕೌಟುಂಬಿಕ ಮೌಲ್ಯಗಳು ಅನ್ನುವಂಥದ್ದು ಅತ್ಯಂತ ಕ್ಷೀಣ ಆಗ್ತಾ ಇರುವಂತಹ ಕಾಲಘಟ್ಟ ನಮ್ಮದು. ಅದು ಬರ್ಗೂರು ಸರ್ ಪುಸ್ತಕ ಬಿಡುಗಡೆ ಮಾಡೋ ಕಾರ್ಯಕ್ರಮದಲ್ಲಿ ಪುಸ್ತಕದ ಬಗ್ಗೆ ಮಾತಾಡೋರಿಗೊಂದು ಅನುಕೂಲ ಇರುತ್ತೆ. ಅದು ಸಾಮಾನ್ಯವಾಗಿ ಪುಸ್ತಕ ಬಿಡುಗಡೆ ಮಾಡೋವಂಥವರು ಪುಸ್ತಕವನ್ನು ಓದ್ಕೊಂಡು ಬರೋವಂಥದ್ದು ತುಂಬ ಅಪರೂಪ. ಅದು ನಾವೆಲ್ಲರೂ ನೋಡಿದ್ದೇವೆ. ಅದು ಸೊ ಪ್ರಾಸ್ತಾವಿಕವಾಗಿ ಮಾತಾಡ್ತಾರೆ ಅದು ಪುಸ್ತಕದ ಬಗ್ಗೆ. ಅದು ಆದರೆ ಬರ್ಗೂರು ಸರ್ ಯಾವುದೇ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಹೋದರೂ ಕೂಡ ಅವ್ರ ಪುಸ್ತಕದ ಬಗ್ಗೆ ಮಾತನಾಡುವಂತಹದ್ದು ಅವರ ಕೆಲಸ ಅಲ್ಲದೆ ಹೋದರೂ ಕೂಡ ಆ ಪುಸ್ತಕವನ್ನು ಒಂದು ಸಮಗ್ರವಾಗಿ ಓದ್ಕೊಂಡು ಬಂದು ಅದಕ್ಕೆ ನ್ಯಾಯ ಸಲ್ಲಿಸುವಂತಹ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಕೂಡ ಅದನ್ನು ಮಾಡಿದ್ರು. ಅದು ನನಗೆ ಸಾಕಷ್ಟು ಅನುಕೂಲ ಆಯಿತು ಅಂತ ನಾನು ಭಾವಿಸ್ತೇನೆ. ಬಹುಶಃ ನನ್ನ ಮಾತುಗಳು ಅದರಿಂದ ಕೆಲವು ಮಾತುಗಳು ಪುನರಾವರ್ತನೆ ಅಂತ ನಿಮ್ಗೆ ಅನಿಸಿದರೆ ದಯವಿಟ್ಟು ಕ್ಷಮಿಸಿ. ಅದು ಬೋರ್ಲಿಂಗಯ್ಯ ಸರ್ ಅವರು ಕೂಡ ತುಂಬ ಅದ್ಭುತವಾಗಿ ಮಾತಾಡಿದ್ರು. ಈ ಇಬ್ಬರ ಮಾತುಗಳನ್ನು ನಾನು ಎಲ್ಲವೂ ಒಪ್ಕೊಂಡಿದ್ದೇನೆ ಅಂತ ಹೇಳಿದರೆ ಬಹುಶಃ ನನ್ನ ಮಾತು ಮುಗಿಯುತ್ತೆ ಅಲ್ಲಿಗೆ. ಅದು ಆದರೆ ಔಪಚಾರಿಕವಾಗಿ ಕೆಲವು ಮಾತುಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ಸ್ನೇಹಿತರೆ, ಈ ದೂರ ತೀರ ಯಾನ ಕಾದಂಬರಿ ಇದೆಯಲ್ಲ, ಈ ಕಾದಂಬರಿಯ ಅರ್ಪಣೆಯೇ ಇಡೀ ಕಾದಂಬರಿಯ ಕಥನವನ್ನು ಹೇಳುತ್ತೆ, ಅದರ ಉದ್ದೇಶವನ್ನು ಹೇಳುತ್ತೆ ಅಂತ ನಾನು ಭಾವಿಸ್ತೇನೆ. ಇದನ್ನು ಕಾದಂಬರಿಗಾರ್ತಿ ತಾಯಂದಿರಿಗೆ ಅಂತ ಅರ್ಪಣೆ ಮಾಡಿದ್ದಾರೆ. ಎಲ್ಲ ತಾಯಂದಿರಿಗೆ ಈ ಕೃತಿ ಅರ್ಪಣೆ ಆಗಿದೆ. ಇದು ನಿಜಕ್ಕೂ ಒಂದು ಅರ್ಥಪೂರ್ಣ ಅರ್ಪಣೆ ಮಾತ್ರ ಅಲ್ಲ, ಇಡೀ ಕಥನ ಇದೆಯಲ್ಲ ಅದು ತಾಯಂದಿರ ಹೋರಾಟದ ಕಥನ ಅನ್ನೋದನ್ನು ನಾವು ಗಮನಿಸಬೇಕು. ಅದು ಬಹುಶಃ ಕಾದಂಬರಿ ಎನ್ನುವಂತಹದ್ದು ಕುಸುಮ ಮೇಡಮ್ ಅವರ ನೆಚ್ಚಿನ ಪ್ರಕಾರ ಅಂತ ನಾನು ಭಾವಿಸ್ತೇನೆ. ಅವರು ಈಗಾಗಲೇ ಕಥೆಗಳನ್ನು ಬರೆದಿದ್ದಾರೆ, ಕವಿತೆಗಳನ್ನು ಬರೆದಿದ್ದಾರೆ, ಬಹುಶಃ ಲೇಖನಗಳನ್ನು ಬರೆದಿರ್ಬೋದು ಅಂತ ನಾನು ಭಾವಿಸ್ತೇನೆ. ಆದರೆ ಈ ಕಾದಂಬರಿಯ ಕ್ಯಾನ್ವಾಸ್ ಇದೆಯಲ್ಲ ಮತ್ತು ಅದರಲ್ಲಿ ಅವರು ತೊಡಗಿಕೊಂಡಿರುವಂತಹ ರೀತಿ ಇದೆಯಲ್ಲ ಅದನ್ನು ಗಮನಿಸಿದ್ರೆ ಈ ಕಾದಂಬರಿ ಎನ್ನುವಂತಹದ್ದು ಬಹುಶಃ ಅವರಿಗೆ ಹೆಚ್ಚು ಒಗ್ಗಿರುವಂತಹ ಪ್ರಕಾರ ಅಂತ ನಾನು ಭಾವಿಸ್ತೇನೆ. ಮತ್ತು ಇದು 5ನೇ ಕಾದಂಬರಿ ಎನ್ನುವಂಥದ್ದು ಕೂಡ ಗಮನಾರ್ಹ. ಅಂದರೆ ಒಬ್ಬ ಕಾದಂಬರಿಕಾರರ ಜೀವನದ 5ನೇ ಕೃತಿ ಇರುತ್ತಲ್ಲ ಅದು ಅವರು ಈಗಾಗಲೇ ಈ ಪ್ರಕಾರದಲ್ಲಿ ಸಾಕಷ್ಟು ಹಿಡಿತವನ್ನು ಸಾಧಿಸಿದ್ದಾರೆ ಅನ್ನೋದನ್ನು ಹೇಳುತ್ತೆ ಅಂತ ನಾನು ಭಾವಿಸ್ತೇನೆ. ಸ್ನೇಹಿತರೆ, ಒಂದು ಕಾದಂಬರಿ 2 ಕಾರಣಗಳಿಗೋಸ್ಕರ ಮುಖ್ಯ ಆಗುತ್ತೆ ಅಂತ ನನಗನ್ಸುತ್ತೆ. ಅದು ಮೊದಲನೇದು ಆ ಕಾದಂಬರಿ ಕಟ್ಟಿಕೊಡುವಂತಹ ವಿವರಗಳು, ಎರಡನೇದು ಆ ಕಾದಂಬರಿ ಕಟ್ಟಿಕೊಡುವಂತಹ ದರ್ಶನ ಇದೆಯಲ್ಲ, ಬದುಕಿನ ಬಗೆಗಿನ ನಿಲುವು ಇದೆಯಲ್ಲ, ಅದನ್ನು ನಮಗೆ ಅರ್ಥ ಮಾಡಿಸುವಂತಹ ವಿಧಾನ ಇದೆಯಲ್ಲ, ಅದು ಒಂದು ಕಾದಂಬರಿಯ ತುಂಬ ಮುಖ್ಯವಾದಂತಹ ಯಶಸ್ಸು ಪರಿಣಾಮ ಅಂತ ನಾನು ಭಾವಿಸ್ತೇನೆ. ಈ 2 ಕಾರಣಗಳಿಗೋಸ್ಕರ ಅಂದರೆ ವಿವರಗಳು ಹಾಗೂ ಜೀವನ ದರ್ಶನ, ಈ 2 ಕಾರಣಗಳಿಗೋಸ್ಕರ ಕುಸುಮ ಅವರ ಈ ಕಾದಂಬರಿ ತುಂಬ ಮುಖ್ಯವಾದ್ದು ಅಂತ ನನಗೆ ಅನಿಸುತ್ತೆ. ಅದು ಮೊದಲಿಗೆ ವಿವರಗಳ ಬಗ್ಗೆ ಕೆಲವು ಸಂಗತಿಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಇದು ವಿವರಗಳ ಸಮೃದ್ಧಿಯಿಂದ ಕೂಡಿರುವಂತಹ ಕಾದಂಬರಿ. ಅದು ಇಲ್ಲಿ ವಿವರಗಳು ಎಷ್ಟು ಮಟ್ಟಿಗೆ ಸಮೃದ್ಧಿಯಾಗಿದ್ದಾವೆ ಅಂದರೆ ಕಾದಂಬರಿಕಾರ್ತಿಗೆ ಅಥವಾ ಈ ಕಥಾನಾಯಕಿಗೆ ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಅಂಗಳದಲ್ಲಿ ಒಬ್ಬ ಹೆಣ್ಣು ಮಗಳು ನಿಮ್ಮ ಮನೆಯಲ್ಲಿ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಡಿ, ಕೆಲಸ ಕೊಡಿ, ಮನೆ ಕೆಲಸ ಮಾಡಲಿಕ್ಕೆ ಅಂತ ಹುಡ್ಕೊಂಬರ್ತಾಳೆ. ಆಗ ಅವರಿಬ್ಬರ ಬಗ್ಗೆ ನಡೆಯುವಂತಹ ಒಂದು ಸಂಭಾಷಣೆ ಇದೆಯಲ್ಲ, ನಿಂದು ಯಾವ ಊರು, ನಿನ್ನ ಗಂಡ ಯಾರು, ಅವನು ಏನು ಕೆಲಸ ಮಾಡ್ತಾನೆ, ಎಷ್ಟು ಜನ ಮಕ್ಕಳಿದ್ದಾರೆ, ನಿನಗೆ ಈ ಕೆಲಸ ಯಾಕೆ ಬೇಕು ಅಂದರೆ ಈ ಒಟ್ಟಾರೆ ಈ ಸಂಭಾಷಣೆ ಇದೆಯಲ್ಲ, ಆ ಸಂಭಾಷಣೆಯೇ ಆ ವಿವರಗಳೇ ಆ ಹೆಣ್ಣು ಮಗಳ ಒಂದು ಇಡೀ ಒಂದು ಸಮಗ್ರ ಬದುಕನ್ನು ಅಥವಾ ವ್ಯಕ್ತಿಚಿತ್ರವನ್ನು ಕಟ್ಟಿಕೊಡುವಷ್ಟು ದೀರ್ಘವಾಗಿದ್ದಾವೆ ಮತ್ತು ವಿವರವಾಗಿದ್ದಾವೆ. ಅದು ಅಷ್ಟು ಮಾತ್ರ ಅಲ್ಲ, ಈ ಕಾದಂಬರಿನಲ್ಲಿ ಅನೇಕ ಸಾವಿನ ಪ್ರಸಂಗಗಳು ಬರ್ತವೆ, ಒಂದು 3-4 ಸಾವಿನ ಪ್ರಸಂಗಗಳು ಬರ್ತವೆ. ಅದು ಆ ಎಲ್ಲ ಪ್ರಸಂಗಗಳಲ್ಲಿ ಆ ಸಾವಿಗೆ ನೆರೆದವರು ಸೂತಕದ ಮನೆಯಲ್ಲಿ ಸಾವಿಗೆ ಸೇರಿದಾರಲ್ಲ ಅವರೆಲ್ಲರೂ ಆ ವ್ಯಕ್ತಿಗಳ ಬಗ್ಗೆ ಮಾತನಾಡುವಂತಹ ಮಾತುಕತೆಗಳಿದೆಯಲ್ಲ, ಆ ಮಾತುಕತೆಗಳ ಮುಖಾಂತರ ಆ ಸಾವಿಗೆ ಒಳಗಾದಂತಹ ವ್ಯಕ್ತಿಯ ವ್ಯಕ್ತಿತ್ವದ ಬಗ್ಗೆ ಒಂದು ಸಮಗ್ರ ಚಿತ್ರಣ ಓದುಗರಿಗೆ ದೊರೆಯಲಿಕ್ಕೆ ಸಾಧ್ಯ ಆಗಿದೆ. ಅಂದರೆ ಈ ವಿವರಗಳ ಮುಖಾಂತರ ಕಥನವನ್ನು ಕಟ್ಟುವಂತಹ ಒಂದು ಕೌಶಲ್ಯವನ್ನು ನಾವು ಈ ಕಾದಂಬರಿನಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ. ಅದು ಈ ವಿವರಗಳ ಪ್ರಧಾನ ಕಾದಂಬರಿ ಅಂತ ಇದನ್ನು ಕರೆಯೋದಾದರೆ ಕೆಲವು ಸಂದರ್ಭಗಳಲ್ಲಿ ಅಂದರೆ ಆಗಲೇ ಬರ್ಗೂರು ಸರ್ ಹೇಳಿದರು ಇದನ್ನು ಸಂಯಮದಿಂದ ಓದಬೇಕು, ಸಂಯಮವನ್ನು ಬಯಸುತ್ತೆ ಈ ಕಾದಂಬರಿ ಅಂತ. ನಾವು ಈ ಸಂಯಮವನ್ನು ಕಳ್ಕೊಂಡು ಕೆಲವು ಸಂದರ್ಭಗಳಲ್ಲಿ ಆತುರದಲ್ಲಿ ಓದಿದ್ರೆ ಇಲ್ಲಿನ ವಿವರಗಳು ಒಂದು ರೀತಿಯ ಏನನ್ನು ಹೇಳ್ಬೋದು ಹೆಚ್ಚಾಯಿತು ಅಥವಾ ಅನಗತ್ಯ ಆಗಿದೆಯೇನೋ ಅಂತ ಕೆಲವು ಸಂದರ್ಭಗಳಲ್ಲಿ ಅನ್ನಿಸ್ಲಿಕ್ಕೆ ಸಾಧ್ಯ ಇದೆ. ಅದು ಆದರೆ
ಈ ಕಾದಂಬರಿಯ ವಿವರಗಳಿದೆಯಲ್ಲ, ಈ ವಿವರಗಳಿಗೆ ಒಂದು ಉದ್ದೇಶ ಇದೆ ಅಂತ ನಾನು ಭಾವಿಸ್ತೇನೆ. ಈ ಕಾದಂಬರಿಯ ವಿವರಗಳು ಮಾತ್ರ ಅಲ್ಲ, ಯಾವುದೇ ಒಂದು ಒಳ್ಳೆಯ ಕಾದಂಬರಿಗಳಲ್ಲಿ ನಾವು ಕಾಣುವಂತಹ ವಿವರಗಳಿಗೆ ಒಂದು ಸ್ಪಷ್ಟವಾದ ಉದ್ದೇಶ ಇರುತ್ತೆ ಅಂತ ನನ್ನ ನಂಬಿಕೆ. ಅದು ಏನು ಆ ಉದ್ದೇಶ ಅಂದರೆ, ಆ ವಿವರಗಳ ಮುಖಾಂತರ ಕಳೆದು ಹೋದಂತಹ ಒಂದು ಕಾಲಘಟ್ಟವನ್ನು ಕಟ್ಟಿಕೊಡುವಂತಹ ಪ್ರಯತ್ನ ನಡೀತಾ ಇರುತ್ತೆ. ಅಥವಾ ಸಮಕಾಲೀನ ಕಾದಂಬರಿ ಆಗಿದ್ದರೆ ಇವತ್ತಿನ ಕಾಲವನ್ನು ನಮಗೆ ಅರ್ಥ ಮಾಡಿಸುವ ನಿಟ್ಟಿನಲ್ಲಿ, ಅದರ ಮತ್ತೊಂದು ಆಯಾಮವನ್ನು ಪರಿಚಯಿಸುವ ನಿಟ್ಟಿನಲ್ಲಿ ಆ ವಿವರಗಳು ದುಡಿತಾ ಇರ್ತವೆ ಅಂತ ನಾನು ಭಾವಿಸ್ತೇನೆ. ಅಂದರೆ ಒಂದು ಒಳ್ಳೆಯ ಕೃತಿನಲ್ಲಿ ವಿವರಗಳು ಅನ್ನುವಂತಹದ್ದು ಕೇವಲ ಕಾಲಕ್ಷೇಪದ ಕಾರಣಕ್ಕೆ ಬರೋಲ್ಲ, ಅದು ಕಾಲವನ್ನು ನಿಕ್ಷೇಪಗೊಳಿಸುವಂತಹ ಒಂದು ಪ್ರಕ್ರಿಯೆ ಆಗಿರುತ್ತೆ ಅಂತ ಸಾಹಿತ್ಯದ ವಿದ್ಯಾರ್ಥಿಯಾಗಿ ನನಗೆ ಅನಿಸುತ್ತೆ. ಅದು ಅಂದರೆ ಈ ಕಾದಂಬರಿಯಲ್ಲಿನ ವಿವರಗಳನ್ನಿದೆಯಲ್ಲ, ಆ ವಿವರಗಳನ್ನು ಒಂದು ಅಂತರ್ಪಠ್ಯದ ರೂಪದಲ್ಲಿ ಓದ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಇದೆ ಅಂತ ನನಗೆ ಅನಿಸುತ್ತೆ. ಅದು ಹೀಗೆ ವಿವರಗಳನ್ನು ನಿಕ್ಷೇಪಗೊಳಿಸುವಂತಹ ಕಾರಣಕ್ಕೋಸ್ಕರ ಕೂಡ ಈ ಕಾದಂಬರಿ ಬಹು ಮುಖ್ಯವಾದ್ದು, ನಾವು ಗಮನಿಸಬೇಕಾದಂತಹ ಕೃತಿ ಅಂತ ನನಗೆ ಅನಿಸುತ್ತೆ. ಎರಡನೇದು, ಈ ಕಾದಂಬರಿಯ ಜೀವನ ದರ್ಶನ ಅದು ನಮಗೆ ಏನನ್ನು ಹೇಳಲಿಕ್ಕೆ ಅಥವಾ ಕಾಣಿಸಲಿಕ್ಕೆ ಪ್ರಯತ್ನ ಪಡುತ್ತೆ ಅನ್ನುವಂತಹದ್ದು. ಆಗಲೇ ಇಬ್ಬರು ದೂರ ತೀರಯಾನ ಅಂತ ಶೀರ್ಷಿಕೆಯ ಬಗ್ಗೆ ಹಿರಿಯರು ಮಾತಾಡಿದರು. ಅದು ಈ ದೂರ ತೀರಯಾನ ಅನ್ನುವಂತಹ ಶೀರ್ಷಿಕೆ ಇದೆಯಲ್ಲ, ಇದು ಒಂದು ರೂಪಕದ ನೆಲೆಗಟ್ಟಿನಲ್ಲಿ ಈ ಕಥನಕ್ಕೆ ಪೂರಕವಾಗಿದೆ ಅಂತ ನಾನು ಭಾವಿಸ್ತೇನೆ. ಇದು ಕೇವಲ ಒಬ್ಬ ವ್ಯಕ್ತಿಯ ಜೀವನಯಾನದ ಕಥನ ಮಾತ್ರ ಅಲ್ಲ. ಅದು ನಾವೆಲ್ಲರೂ ಒಂದು ಜೀವನಯಾನವನ್ನು ನಿರಂತರವಾಗಿ ಮಾಡ್ತಾ ಇರ್ತೇವೆ. ಅದು ಆದರೆ ಈ ಕೃತಿಯ ಜೀವನಯಾನ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಿದ್ದು. ಅದು ಸರ್ ಬರ್ಗೂರು ಸರ್ ಹೇಳಿದ್ರು, 2 ಪ್ರಮುಖ ಪಾತ್ರಗಳನ್ನು ಗುರುತಿಸಲಿಕ್ಕೆ ಬಯಸ್ತೇನೆ, ಜಯಮ್ಮ ಮತ್ತು ಸುಮಾ ಅಂತ. ಹೌದು, ಆ 2 ಪಾತ್ರಗಳ ಜೊತೆಗೆ ನಾನು 3ನೆಯ ಒಂದು ಪಾತ್ರವನ್ನು ಕೂಡ ಈ ಕಾದಂಬರಿಯ ಪ್ರಮುಖ ಪಾತ್ರಗಳಲ್ಲಿ ಒಂದು ಅಂತ ಗುರುತಿಸಲಿಕ್ಕೆ ಬಯಸ್ತೇನೆ. ಅದು ಗಿರಿಜಾ ಅನ್ನುವಂತಹ ಒಬ್ಬ ಹೆಣ್ಣು ಮಗಳ ಮನೆ ಕೆಲಸ ಮಾಡುವಂತಹ ಒಬ್ಬ ಹೆಣ್ಣು ಮಗಳ ಪಾತ್ರ ಅಂತ. ಅಂದರೆ ಈ 3 ಹೆಣ್ಣು ಮಕ್ಕಳ ಜೀವನ ಯಾನ ಇದೆಯಲ್ಲ, ಅದು ಈ ಕಾದಂಬರಿಯನ್ನು ಕೇಂದ್ರದಲ್ಲಿ ನಿಂತು ಇಡೀ ಒಂದು ಕಾಲಘಟ್ಟವನ್ನು ನಮಗೆ ಪರಿಚಯಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂತ ನನಗೆ ಅನಿಸುತ್ತೆ. ಅದು ಒಂದು ಕಾಲಘಟ್ಟ ಇತ್ತು, ಹೆಣ್ಣು ಮಗು ಹುಟ್ಟೋದರ ಜೊತೆಗೇ ಅದಕ್ಕೆ ಮದುವೆ ಮಾಡುವಂತಹ ಚಿಂತೆ ಆ ಕುಟುಂಬದಲ್ಲಿ ಶುರು ಆಗ್ತಾ ಇತ್ತು. ಅದು ಈಗಲೂ ಆ ಪರಿಸ್ಥಿತಿ ಅಥವಾ ಚಿಂತನೆ ಸ್ವಲ್ಪ ಮಟ್ಟಿಗೆ ಇದೆ, ಪೂರ್ತಿ ಹೋಗಿದೆ ಅಂತ ಹೇಳಲಿಕ್ಕಾಗಲ್ಲ. ಅದು ಈ ಕಾದಂಬರಿ ನಡೆಯುವಂತಹದ್ದು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಅಗತ್ಯ ಇಲ್ಲ ಅಂತ ಸಮಾಜ ಭಾವಿಸಿದಂತಹ ಸಂದರ್ಭದ್ದು. ಹೆಣ್ಣಿಗೆ ಮದುವೆ ಮಾಡಿ ಜವಾಬ್ದಾರಿಯನ್ನು ಕಳ್ಕೋಬೇಕು ಅಂತ ಕುಟುಂಬ ಯೋಚನೆ ಮಾಡ್ತಾ ಇತ್ತಲ್ಲ, ಒಂದು ಕಡೆಗೆ ತವರು ಮನೆಯವರು ಆ ರೀತಿ ಯೋಚನೆ ಮಾಡ್ತಾ ಇದ್ದರೆ, ಗಂಡನ ಮನೆಯವರಿಗೆ ಅಂದರೆ ಆ ಹೆಣ್ಣು ಮಗಳನ್ನು ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರಲ್ಲ ಗಂಡನ ಮನೆಯವರು, ಅವರಿಗೆ ಆ ಮನೆಯವರ ಅಗತ್ಯಗಳನ್ನು ಪೂರೈಸಲಿಕ್ಕೆ ಒಬ್ಬ ಸಂಬಳವಿಲ್ಲದ ಆಳು ದೊರೆತರು ಅನ್ನುವಂಥ ಒಂದು ಸ್ಥಿತಿ ಇತ್ತು. ಅದು ಆ ಸ್ಥಿತಿಯನ್ನು ಈ ಕಾದಂಬರಿ ಬೇರೆ ಬೇರೆ ರೂಪಗಳಲ್ಲಿ ಮತ್ತೆ ಮತ್ತೆ ನಮಗೆ ಕಾಣಿಸಲಿಕ್ಕೆ ಪ್ರಯತ್ನ ಪಡುತ್ತೆ. ಹೆಣ್ಣಿನ ಅಭಿಪ್ರಾಯಗಳಿಗೆ ಒಂದು ಮನ್ನಣೆ ಕೊಡುವಂತಹ ಮಾತು ಪಕ್ಕಕ್ಕಿರಲಿ. ಅದು ಅನೇಕ ಸಂದರ್ಭಗಳಲ್ಲಿ ಇಲ್ಲಿನ ಹೆಣ್ಣು ಪಾತ್ರಗಳಿಗೆ ಒಂದು ಮನಸ್ಸಿದೆ, ಅವರಿಗೂ ಕೂಡ ಒಂದು ಅಭಿಪ್ರಾಯ ಇದೆ ಅನ್ನೋದ್ರ ಬಗ್ಗೆ ಯೋಚನೆ ಕೂಡ ಮಾಡಲ್ಲ ಇಲ್ಲಿನ ಗಂಡು ಪಾತ್ರಗಳು. ಅಂಥದ್ದೊಂದು ವೈರುಧ್ಯವನ್ನು ಈ ಕೃತಿ ನಮಗೆ ಕಾಣಿಸಲಿಕ್ಕೆ ಬಯಸುತ್ತೆ. ಅದು ಅಂದರೆ ಒಂದು ರೀತಿಯ ಗಂಡು ಪ್ರಧಾನ ಜಿಗುಟು ಸಾಮಾಜಿಕ ಸಂದರ್ಭ ಇದೆಯಲ್ಲ, ಅಂತಹ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಹೆಣ್ಣು ಮಕ್ಕಳು ತಮ್ಮ ಧೀಮಂತಿಕೆಯಿಂದ ಅಥವಾ ಜೀವನ ಪ್ರೀತಿಯಿಂದ, ಹೋರಾಟದ ಮನೋಭಾವದಿಂದ ತಮ್ಮ ಅಸ್ತಿತ್ವವನ್ನು ಪ್ರಕಟ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರಲ್ಲ, ಅದು ಸ್ವಾತಂತ್ರ್ಯಾನಂತರ ಭಾರತದ ಒಂದು ಬಹುಮುಖ್ಯವಾದ ಸಾಮಾಜಿಕ ಚಲನೆ ಅಂತ ನಾನು ಭಾವಿಸ್ತೇನೆ. ಅಂದರೆ ಯಾವ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ನಿರಾಕರಿಸಲಾಗಿತ್ತು ಅಥವಾ ಶಿಕ್ಷಣ ಅವರಿಗೆ ಮುಖ್ಯ ಅಲ್ಲ ಅಂತ ಭಾವಿಸಲಾಗಿತ್ತು, ಆ ಹೆಣ್ಣು ಮಕ್ಕಳು ಶಿಕ್ಷಣದ ಮುಖಾಂತರ ಒಂದು ಆತ್ಮವಿಶ್ವಾಸವನ್ನು, ಆರ್ಥಿಕ ಸ್ವಾವಲಂಬನೆಯನ್ನು ಕಂಡುಕೊಳ್ಳಲಿಕ್ಕೆ ಒಂದು ಪ್ರಯತ್ನವನ್ನು ನಡೆಸಿದ್ರಲ್ಲ, ಅದು ಈ ಕಳೆದ 60-75 ವರ್ಷಗಳ ಒಂದು ಪ್ರಮುಖ ಸಾಮಾಜಿಕ ಚಲನೆ ವಿದ್ಯಮಾನ ಅಂತ ನಾನು ಭಾವಿಸ್ತೇನೆ. ಆ ಚಲನೆ ಈ ಕಾದಂಬರಿಯ ಪ್ರಮುಖ ಉದ್ದೇಶ ಅಥವಾ ಇದರ ಕೇಂದ್ರದಲ್ಲಿದೆ ಅಂತ ನನಗನ್ಸುತ್ತೆ. ಅದು ಈ ಕಾದಂಬರಿಯನ್ನು ಕಟ್ಕೊಡೋ ದರ್ಶನ ಇದೆಯಲ್ಲ, ಈ ಕಾದಂಬರಿ ಅದನ್ನು ಒಂದು ಕೌಟುಂಬಿಕ ಮೌಲ್ಯದ ರೂಪದಲ್ಲಿ ಕೂಡ ಕಾಣಲಿಕ್ಕೆ ಸಾಧ್ಯ ಇದೆ. ಆ ಮೌಲ್ಯಗಳ ಬಗ್ಗೆ ನಾನು ಆಮೇಲೆ ಮಾತಾಡ್ತೇನೆ.
ನಾನು 3 ಹೆಣ್ಣು ಮಕ್ಕಳು ಈ ಕಾದಂಬರಿಯ ಕೇಂದ್ರದಲ್ಲಿ ಇದ್ದಾರೆ ಅಂತ ಹೇಳಿದೆ. ಜಯಮ್ಮ ಮತ್ತು ಆಕೆಯ ಮಗಳು ಸುಮ, ಮತ್ತೊಬ್ಬರು ಗಿರಿಜಾ ಅಂತ. ಈ ಜಯಮ್ಮ ಒಂದು ರೀತಿಯಲ್ಲಿ ನಾವೊಂದು ವಿಶೇಷಣವನ್ನು ಮತ್ತೆ ಮತ್ತೆ ಬಳಸ್ತೇವಲ್ಲ, ಬೆಂಕಿಯಲ್ಲಿ ಅರಳಿದ ಹೂವು ಅಂತ. ಆ ವಿಶೇಷಣಕ್ಕೆ ಹೊಂದುವಂತಹ ಒಂದು ಕ್ಯಾರೆಕ್ಟರ್, ಪಾತ್ರ ಅದು ಜಯಮ್ಮ. ಅದು ಒಂದು ದೊಡ್ಡ ಮನೆಗೆ ಸೊಸೆಯಾಗಿ ಬರುವಂತಹ ಜಯಮ್ಮ ಆ ಮನೆಯಲ್ಲಿ ಎದುರಿಸುವಂತಹ ತಲ್ಲಣಗಳಿದೆಯಲ್ಲ, ಅದು ನಮ್ಮನ್ನೆಲ್ಲ ಒಂದು ರೀತಿ ದುಗುಡಕ್ಕೆ ಈಡು ಮಾಡುವಂಥದ್ದು. ಆಕೆ ತುಂಬ ಚಿಕ್ಕ ವಯಸ್ಸಿನಲ್ಲೇ, ಅಂದರೆ ಈ ಜೀವನ ಏನು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಮುಂಚೆನೇ ಗಂಡನನ್ನು ಕಳ್ಕೊತಾಳೆ. ಆಕೆಯ ಅತ್ತೆ ಆತ್ಮಹತ್ಯೆ ಮಾಡ್ಕೊಳ್ತಾಳೆ. ಅವರ ಮಾವ ಮುಂಚೆನೇ ತೀರು ಹೋಗಿರ್ತಾನೆ. ಇಂಥದ್ದೊಂದು ಸಂದರ್ಭದಲ್ಲಿ ಪುಟ್ಟ ಮಕ್ಕಳನ್ನು ಕಟ್ಕೊಂಡು ಒಂದು ತುಂಬು ಮನೆಯನ್ನು ನಿಭಾಯಿಸುವಂತಹ ಸವಾಲು ಆ ಜಯಮ್ಮನ ಮೇಲೆ ಬೀಳುತ್ತೆ ಮತ್ತು ಅದನ್ನು ಆಕೆ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸ್ತಾಳೆ. ಅದು ಇಂತಹ ಜಯಮ್ಮ ಧೃತಿಗೆಡುವಂತಹ ಒಂದು ಸಂದರ್ಭ ಬರುತ್ತೆ. ಅದು ಮನೆ ಪಾಲಾಗುವಂತಹ ಒಂದು ಸಂದರ್ಭ. ಈ ಮನೆ ಒಡೆಯುವಂಥದ್ದಿದೆಯಲ್ಲ, ಅವಿಭಕ್ತ ಕುಟುಂಬಗಳು ಪಾಲಾಗಿ ಸಣ್ಣ ಸಣ್ಣ ಕುಟುಂಬಗಳಾಗಿ ಪರಿವರ್ತನೆ ಆಗೋದಿದೆಯಲ್ಲ, ಈ ಪ್ರಕ್ರಿಯೆಯನ್ನು ಕಾದಂಬರಿ 3 ಸಂದರ್ಭಗಳಲ್ಲಿ ಚಿತ್ರಿಸುತ್ತೆ. ತಲೆಮಾರುಗಳ ರೂಪದಲ್ಲಿ ಅದನ್ನು ನೋಡಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಪಾತ್ರಗಳು ಬದಲಾದರೂ ಕೂಡ ಈ 3 ಸಂದರ್ಭಗಳಲ್ಲಿ ಈ ಮೂರು ತಲೆಮಾರುಗಳಿಗೆ ಸಂಬಂಧಪಟ್ಟ ಹಾಗೆ ಪಾತ್ರಗಳು ಬದಲಾದರೂ ಕೂಡ ಧೋರಣೆ ಇದೆಯಲ್ಲ, ಅದು ಹಾಗೇ ಇದೆ. ಅಂದರೆ ಅಲ್ಲಿಯವರೆಗೆ ಯಾರು ಒಂದು ಕುಟುಂಬ ಅಂತ ಅತ್ಯಂತ ವಿಶ್ವಾಸದಿಂದ ಮಮತೆಯಿಂದ ಜೀವನ ನಡೆಸಿದರು, ಕರುಳು ಬಳ್ಳಿ ಅಂತ ಅಂದ್ಕೊಂಡು ಒಂದು ನಂಬಿಕೆಗಳನ್ನು ಕಟ್ಕೊಂಡು ಜೀವನ ನಡೆಸ್ತಾ ಇದ್ದರು, ಅವರು ಆಸ್ತಿ ಮತ್ತು ಹಣದ ಹಂಚಿಕೆಯ ಪ್ರಶ್ನೆ ಬಂದಾಗ ಮನುಷ್ಯತ್ವವನ್ನು ಕಳ್ಕೊಂಡು ವರ್ತನೆ ಮಾಡೋದಿದೆಯಲ್ಲ, ಹೊರಟಾಗೋದಿದೆಯಲ್ಲ, ಹಣ ಮತ್ತು ಆಸ್ತಿ ಸಂಬಂಧಗಳಿಗಿಂತ ಮುಖ್ಯ ಅಂತ ಭಾವಿಸೋದಿದೆಯಲ್ಲ, ಆ ವೈರುಧ್ಯವನ್ನು ಈ ಕಾದಂಬರಿ ಮತ್ತೆ ಮತ್ತೆ ನಮ್ಮ ಗಮನಕ್ಕೆ ತರಲಿಕ್ಕೆ ಪ್ರಯತ್ನ ಪಡುತ್ತೆ. ಮನುಷ್ಯನಿಗೆ ಯಾವುದು ಮುಖ್ಯ, ಯಾವುದು ಮುಖ್ಯ ಅಲ್ಲ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಅದು ಆದರೆ ಅದನ್ನು ನಾವು ಅನೇಕ ಸಂದರ್ಭಗಳಲ್ಲಿ ಮರಿತೇವೆ. ಕೆಲವು ಸಂದರ್ಭಗಳಲ್ಲಿ ಬಹುಶಃ ಪ್ರಜ್ಞಾಪೂರ್ವಕವಾಗಿಯೇ ಅದನ್ನು ನಿರ್ಲಕ್ಷ್ಯ ಮಾಡ್ತೇವೆ ಅಂತ ಅನಿಸುತ್ತೆ. ಆ ವ್ಯಂಗ್ಯವನ್ನು ಈ ಕಾದಂಬರಿ ಅತ್ಯಂತ ತಣ್ಣಗೆ ನಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಅದು ಈ ಜಯಮ್ಮ ಆಕೆ ಯಾವ ಸಂದರ್ಭವನ್ನು, ಎಂತಹ ತಲ್ಲಣವನ್ನು ಎದುರಿಸ್ತಾಳೆ ಅಂದರೆ, ಬದುಕಲಿಕ್ಕೆ ಇನ್ನು ಯಾವ ಭರವಸೆಗಳೂ ಇಲ್ಲ ಅನ್ನುವಂತಹ ಒಂದು ಅತ್ಯಂತ ದುಸ್ಥಿತಿಯನ್ನು ಎದುರಿಸ್ತಾಳೆ. ಆದರೆ ಆಕೆ ಫೀನಿಕ್ಸ್ನಂತೆ ತನ್ನ ಬದುಕನ್ನು ಕಟ್ಕೊಳ್ತಾಳೆ. ಅದು ಒಂದು ತುಂಬ ವಿಶೇಷವಾದ್ದು. ಅದು ಪುಟ್ಟ ಮಕ್ಕಳನ್ನು ಕಟ್ಕೊಂಡು ಆಕೆ ಕೃಷಿಯನ್ನು ಮಾಡ್ತಾಳೆ, ಹೈನುಗಾರಿಕೆಯನ್ನು ಮಾಡ್ತಾಳೆ. ಈಗ ತನ್ನ ಬದುಕನ್ನು ರೂಪಿಸಿಕೊಳ್ತಾ ಹೋಗ್ತಾಳೆ. ಅದು ಇಲ್ಲೊಂದು ವೈರುಧ್ಯವನ್ನು ಗಮನಿಸಬೇಕು. ಅದು ಹೀಗೆ ತನ್ನ ಕುಟುಂಬವನ್ನು ಕಟ್ಟಿಕೊಳ್ಳುವ ಸಂದರ್ಭದಲ್ಲಿ ಕೂಡ ಜಯಮ್ಮ ಯಥಾಪ್ರಕಾರ ಒಂದು ಪುರುಷ ಮನಸ್ಥಿತಿಯ ಒಂದು ಸಂಕೇತ ಆಗಿಯೇ ನಮ್ಮ ಎದುರಿಗೆ ಕಾಣಿಸ್ಕೊಳ್ತಾಳೆ. ಆಕೆಗೆ ಹೆಣ್ಣು ಮಕ್ಕಳನ್ನು ಓದಿಸ್ಬೇಕಾದ್ರೆ ತನ್ನ ಮಗಳು ಸುಮಾಳನ್ನು ಓದಿಸೋದ್ರ ಬಗ್ಗೆ ಯಾವ ರೀತಿಯ ಒಲವೂ ಇಲ್ಲ. ಅವಳು ತುಂಬ ಜಾಣೆ ಹುಡುಗಿ, PUCಯನ್ನು ಪಾಸ್ ಮಾಡಿರ್ತಾಳೆ, SLCಯನ್ನು ಪಾಸ್ ಮಾಡಿರ್ತಾಳೆ. ನಾನು PUCಗೆ ಹೋಗಬೇಕು ಅಂತ ಹಠ ಮಾಡಿದ್ರು ಕೂಡ, ಬೇಡ ನೀನು ಮನೆ ಕೆಲಸ ನೋಡ್ಕೊಂಡಿದ್ರೆ ಸಾಕು, ಜೀವನ ನಡೆಸೋದು ಕಷ್ಟ ಅಂತ ಮಗಳನ್ನು ಕಾಲೇಜಿಗೆ ಕಳಿಸ್ಲಿಕ್ಕೆ ಆಕೆಗೆ ಯಾವ ಒಲವೂ ಇಲ್ಲ. ಆದರೆ ಅದೇ ಸಂದರ್ಭದಲ್ಲಿ ತನ್ನ 2 ಗಂಡು ಮಕ್ಕಳನ್ನು ನಗರಗಳಲ್ಲಿ ಇರಿಸಿ ಅವರ ಕಾಲೇಜುಗಳ ಶಿಕ್ಷಣಕ್ಕೆ ಸಾಲ ಸೋಲ ಮಾಡಿ ಅವರ ಶಿಕ್ಷಣವನ್ನು ಮುಂದುವರಿಸ್ತಾ ಇರ್ತಾಳೆ. ಅಂದರೆ ಈ ಮನಸ್ಥಿತಿ ಇದೆಯಲ್ಲ, ತುಂಬ ಅಪ್ರಜ್ಞಾಪೂರ್ವಕವಾಗಿ ರೂಪಿಸಿಕೊಂಡಂತಹ ಜಯಮ್ಮನ ಮನಸ್ಥಿತಿ ಇದೆಯಲ್ಲ, ಆ ಮನಸ್ಥಿತಿಯ ಎದುರು ನಿಂತು ಅಥವಾ ಎದುರು ಈಜನ್ನು ಸಾಗಿ ಸುಮ PUCಯನ್ನು ಮುಗಿಸ್ತಾಳೆ. ನಂತರ ಮದುವೆ ಆದ ನಂತರ ಗಂಡನ ಒಂದು ಬೆಂಬಲದಿಂದಾಗಿ 2 ಪದವಿಗಳನ್ನು ಪಡಿತಾಳೆ, ಸ್ನಾತಕೋತ್ತರ ಪದವಿಯನ್ನು ಪಡಿತಾರೆ. ಅದು ಇಲ್ಲಿ ಒಂದು ಸಂಗತಿಯನ್ನು ನಾವು ಗಮನಿಸಬೇಕು. ಅಂದರೆ ಇಷ್ಟೆಲ್ಲ ಕಹಿಯನ್ನು ಉಣ್ತಾರಲ್ಲ ತಾಯಿ ಮತ್ತು ಮಗಳು, ಅದು ಆಸ್ತಿಯ ಹಂಚಿಕೆ ಸಂದರ್ಭದಲ್ಲಿರ್ಬೋದು, ಹಣದ ಹಂಚಿಕೆಯ ಸಂದರ್ಭದಲ್ಲೇ ಇರ್ಬೋದು, ಇಷ್ಟೆಲ್ಲ ಕಹಿಗಳನ್ನು ಅನುಭವಿಸಿದರೂ ಕೂಡ ಒಂದು ಕಾಲಘಟ್ಟದ ನಂತರ, ಅಂದರೆ ಒಂದು ಬದಲಾವಣೆಯ ನಂತರ ಆ ಕಹಿಗಳನ್ನೆಲ್ಲ ಮರೆತು ತಮ್ಮನ್ನು ಯಾರು ನಿರ್ಲಕ್ಷ್ಯ ಮಾಡಿದರೂ ಅವರನ್ನೇ ಮತ್ತೆ ಪ್ರೀತಿಸಲಿಕ್ಕೆ, ಅವರ ಜೊತೆ ಸಂಬಂಧವನ್ನು ಕಟ್ಟಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಇದು ತುಂಬ ವಿಶೇಷವಾದ ಸಂಗತಿ ಅಂತ ನನಗೆ ಅನ್ನಿಸ್ತದೆ. ಯಾಕೆಂದರೆ ಬಹುಶಃ ಇಂಥದ್ದೊಂದು ವಾತ್ಸಲ್ಯದ ಗುಣ ಇದೆಯಲ್ಲ, ಅಂದರೆ ಕಹಿಯನ್ನು ಮರೆತು ಮತ್ತೆ ಬದುಕನ್ನು ಅಪ್ಪಿಕೊಳ್ಳೋ ಗುಣ ಇದೆಯಲ್ಲ, ಅದು ಹೆಣ್ಣು ಮಕ್ಕಳಿಗೇ ಹೆಚ್ಚು ಸಹಜವಾದ್ದು ಅಂತ ನಾನು ಭಾವಿಸ್ತೇನೆ.
ಆ ಕಾರಣದಿಂದಾಗಿ ಕೂಡ ಈ ಜಯಮ್ಮ ಮತ್ತು ಸುಮಾ ಒಂದು ಮಾತೃ ಸಂಸ್ಕೃತಿಯ ತಾಯಿ ಪರಂಪರೆಯ ಒಂದು ಮಾದರಿಗಳು ಅಂತ ನನಗೆ ಅನಿಸುತ್ತೆ. ಅದು ಜಯಮ್ಮ ಗಂಡನ ಮನೆಯವರೆಲ್ಲ ಕೈ ಕೊಟ್ಟಾಗ ಅವ್ರ ತಂದೆ ಕೂಡ ಅವಳ ನೆರವಿಗೆ ಬರಲ್ಲ ಅಂಥ ಸಂದರ್ಭದಲ್ಲಿ ಜೀವನ ಪ್ರೀತಿಯನ್ನು ಕಟ್ಕೊಳ್ಳದೆ ಬದುಕನ್ನು ಕಟ್ಕೊಳ್ಳಿಕ್ಕೆ ನಡೆಸುವ ಹೋರಾಟ ಇದೆಯಲ್ಲ, ಅದು ಹೆಣ್ಣಿನ ಧಾರಣ ಶಕ್ತಿಯನ್ನು ದಿಟ್ಟತನವನ್ನು ನಮ್ಮ ಗಮನಕ್ಕೆ ತರುವಂತಹ ಒಂದು ಸಶಕ್ತ ಪಾತ್ರ ಅಂತ ನಾನು ಭಾವಿಸ್ತೇನೆ. ಅದು ಸುಮಾ ಮದುವೆಯ ನಂತರ ಗಂಡನ ಮನೆಗೆ ಬಂದರೂ ಕೂಡ ಅವಳ ಬದುಕು ಹೆಚ್ಚಿನ ಬದಲಾವಣೆಯನ್ನೇನೋ ಕಾಣಲ್ಲ ಅಂತ ನನಗೆ ಅನಿಸುತ್ತೆ. ಅದು ಸುಮಾ ಗಂಡ ಇಲ್ಲಿ ರವಿ ಕಥಾನಾಯಕ ಅಂತ ಅಂದ್ಕೊಳ್ಳೋದಾದರೆ ಆತನನ್ನು ಸುಸಂಸ್ಕೃತ ಅಂದರೆ ವಿದ್ಯೆಯ ಮುಖಾಂತರ ಪದವೀಧರ ಒಂದು ಒಳ್ಳೆಯ ಕೆಲಸದಲ್ಲಿರುವಂತಹ ವ್ಯಕ್ತಿ ಅದು ರವಿ. ಅದು ಆತನ ಕುಟುಂಬ ನಾಗರಿಕತೆಯ ನಾಜೂಕಿನಿಂದ ದೂರ ಇದ್ದರೂ ಕೂಡ ರವಿ ತನ್ನ ವಿದ್ಯೆಯ ಮುಖಾಂತರ ತನ್ನದೇ ಆದಂತಹ ಒಂದು ನಾಗರಿಕ ಅಥವಾ ಒಂದು ಸುಸಂಸ್ಕೃತ ಜೀವನವನ್ನು ಕಟ್ಟಿಕೊಂಡಿರುವಂತಹ ವ್ಯಕ್ತಿ. ಅದು ಹೆಂಡತಿ ಓದಲಿಕ್ಕೆ ಕೂಡ ರವಿ ಬೆಂಬಲವನ್ನು ಕೊಡ್ತಾರೆ. ಅದು ಆದರೆ ಇಲ್ಲೊಂದು ಸಂಗತಿಯನ್ನು ಗಮನಿಸಬೇಕು. ಯಾವ ಕಥಾನಾಯಕ ಅತ್ಯಂತ ಆದರ್ಶದಿಂದ ಸರಳವಾಗಿ ಮದುವೆಯನ್ನು ಮಾಡ್ಕೊಂಡಿರ್ತಾನೋ, ಹೆಂಡತಿಯನ್ನು ಓದಲಿಕ್ಕೆ ತನ್ನ ಬೆಂಬಲವನ್ನು ಕೊಡ್ತಾನೋ, ಆ ಕಥಾನಾಯಕ ಸಿಟ್ಟು ಬಂದಾಗ ದೂರ್ವಾಸನ ಅಪರಾವತಾರದಲ್ಲಿ ಕಾಣಿಸ್ಕೋತಾನೆ. ಹೆಂಡತಿ ಡಬಲ್ ಡಿಗ್ರಿ ತೊಗೊಂಡ್ರೂ ಕೂಡ ಆಕೆ ಕೆಲಸಕ್ಕೆ ಹೋಗೋದ್ರ ಬಗ್ಗೆ ಆ ಕಥಾನಾಯಕನಿಗೆ ಸಮಾಧಾನ ಇಲ್ಲ, ಅದು ಅಗತ್ಯ ಇಲ್ಲ ಅಂತ. ಅದು ಈ ಮನೋಧರ್ಮ ಏನನ್ನ ಹೇಳುತ್ತೆ? ಅದು ದಯವಿಟ್ಟು ಇದು ಯಾವುದೋ ಪಾತ್ರಗಳ ಮನೋಧರ್ಮ ಅಂತ ನಾವು ಭಾವಿಸಬಾರ್ದು. ಇದು ಇಡೀ ಸಮಾಜದ ಒಂದು ಅಂದರೆ ಪುರುಷ ಪ್ರಧಾನ ಸಮಾಜದ ಒಂದು ಯೋಚನೆಯನ್ನು, ಒಂದು ಧಾಟಿಯನ್ನು ಸೂಚಿಸುವಂಥದ್ದು ಅಂತ ನಾನು ಭಾವಿಸ್ತೇನೆ. ಅದು ಅಂದರೆ ರವಿ ಶಿಕ್ಷಣದ ಮುಖಾಂತರ ಒಂದು ಸುಸಂಸ್ಕೃತಿಯನ್ನು ಸಾಧಿಸಿದರೂ ಕೂಡ ಸಿಡುಕುತನದಲ್ಲಿ ಮತ್ತು ಕೆಲವೊಮ್ಮೆ ಹೆಂಡತಿಯನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಇನ್ನೊಬ್ಬ ಅಂದರೆ ಇನ್ನು ಗಿರಿಜಾ ಅಂತ ನಾನೊಬ್ಬ ಹೆಣ್ಣು ಮಗಳು ಹೇಳಿ ಆಕೆಯ ಗಂಡನಿಗೂ ಅಂದರೆ ವಿದ್ಯಾವಂತನಲ್ಲದ ಒಂದು ಕುಡಿತವನ್ನು ಅಭ್ಯಾಸ ಮಾಡಿಕೊಂಡಂತಹ ವ್ಯಕ್ತಿಗೂ ಈತನಿಗೂ ನಡವಳಿಕೆಯಲ್ಲಿ ತುಂಬ ವ್ಯತ್ಯಾಸವನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅದು ಈ ವೈರುಧ್ಯವನ್ನು ಅಂದರೆ ಕುಡಿತಕ್ಕಿಂತಲೂ ಒಂದು ದೊಡ್ಡ ಅಮಲು ಗಂಡಿಗೆ ಸಹಜವಾಗಿ ಇರುತ್ತೆ, ಅಹಂಕಾರದ ರೂಪದಲ್ಲಿ ಅನ್ನುವಂತಹ ಒಂದು ಕಹಿ ವಾಸ್ತವ ಇದೆಯಲ್ಲ, ಇದನ್ನು ಈ ಕಾದಂಬರಿ ಉದ್ದಕ್ಕೂ ನಮ್ಮ ಗಮನಕ್ಕೆ ತರ್ತಾ ಹೋಗುತ್ತೆ. ಅದು ಜಯಮ್ಮ ದಿಟ್ಟತನದಿಂದ ತನ್ನ ಬದುಕನ್ನು ಕಟ್ಕೊಂಡ್ರೆ ಸುಮಾ ಜಾಣತನದಿಂದ ತನ್ನ ಬದುಕನ್ನು ರೂಪಿಸ್ಕೊಳ್ತಾಳೆ. ಅದು ಈ ವಿಕಾಸ ಇದೆಯಲ್ಲ, ಇದು ತಲೆಮಾರುಗಳನ್ನು ಸೂಚಿಸುವಂಥದ್ದು ಅಂತ ನಾನು ಭಾವಿಸ್ತೇನೆ. ಶಿಕ್ಷಣದ ಮೂಲಕ ಸಾಧ್ಯವಾಗುವಂತಹ ತಿಳುವಳಿಕೆ, ಆತ್ಮವಿಶ್ವಾಸ ಹೆಣ್ಣಿನ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ಈ ಸುಮಾಳ ಪಾತ್ರ ನಮ್ಮ ಗಮನಕ್ಕೆ ತರುತ್ತೆ. ಅದು ಸುಮಾ ಮಾತ್ರ ಅಲ್ಲ, ರತ್ನ ಇರ್ಬೋದು ಅಥವಾ ಸುಮಾಳ ಇಬ್ಬರು ಸೊಸೆಯಂದಿರಿರ್ಬೋದು, ಇವರೆಲ್ಲರೂ ಕಲಿತ ಹೆಣ್ಣುಮಕ್ಕಳು, ಆತ್ಮವಿಶ್ವಾಸದ ಸ್ವಾಭಿಮಾನದ ಹೆಣ್ಣುಮಕ್ಕಳು. ಅದು ಈ ಜಯಮ್ಮ ಮತ್ತು ಸುಮಾ ಇಬ್ಬರಿಗೆ ಹೋಲಿಸಿ ನೋಡಿದ್ರೆ ಗಿರಿಜಾಳ ಬದುಕು ಕೊಂಚ ಭಿನ್ನವಾದ್ದು. ಅದು ಆಕೆಯ ಗಂಡ ಕೂಲಿ ಕಾರ್ಮಿಕ, ಸಂಪಾದನೆ ಕಡಿಮೆ ಇರುವಂತಹ ವ್ಯಕ್ತಿ ಮತ್ತು ಕುಡಿತದ ವ್ಯಸನಕ್ಕೆ ಒಳಗಾದಂಥವನು. ಅವನಿಗೆ ತನ್ನ ಹೆಂಡತಿ ಹೊರಗಡೆ ಹೋಗಿ ಕೆಲಸ ಮಾಡುವಂಥದ್ದು, ಮತ್ತೊಬ್ಬರ ಮನೆಯಲ್ಲಿ ಚಾಕರಿ ಮಾಡುವಂಥದ್ದು ಇಷ್ಟ ಇಲ್ಲ. ಅದು ಹೆಣ್ಣು ಹೊರಗಡೆ ಹೋಗಿ ದುಡಿಯುವಂಥದ್ದು ಇಷ್ಟ ಇಲ್ಲ ಅಂತ ಅವನ ಮನೋಭಾವ. ಆದರೆ ಅವನಿಗೆ ಸಂಪಾದನೆ ಇಲ್ಲ, ಆ ಕಾರಣಕ್ಕೋಸ್ಕರ ಅನಿವಾರ್ಯವಾಗಿ ಹೆಂಡತಿ ಮತ್ತೊಬ್ಬರ ಮನೆಯಲ್ಲಿ ಕೆಲಸ ಮಾಡೋದನ್ನು ಒಪ್ಕೋತಾನೆ. ಆದರೆ ತನ್ನ ಊಟ ಇದೆಯಲ್ಲ, ಅಡುಗೆಗೆ ಸಂಬಂಧಪಟ್ಟಂತಹ ಕೆಲಸಗಳಿದೆಯಲ್ಲ, ಅದರಲ್ಲಿ ಸಣ್ಣ ವ್ಯತ್ಯಾಸ ಕೂಡ ಆದರೂ ಕೂಡ ಆತ ಸಹಿಸಲ್ಲ. ಅದು ಅಂದರೆ ಹೆಂಡತಿ ಹೊರಗಡೆ ಹೋಗಿ ದುಡಿಬೇಕು, ಅದೇ ಕಾಲಘಟ್ಟಕ್ಕೆ ಮನೆಯೊಳಗಿನ ಎಲ್ಲ ಗೃಹ ಕೃತ್ಯಗಳಲ್ಲಿ ಸ್ವಲ್ಪ ಕೂಡ ವ್ಯತ್ಯಾಸ ಆಗಬಾರ್ದು ಅನ್ನುವಂತಹದ್ದು ಅವನ ಷರತ್ತು. ಇದು ಅಂದರೆ ಬಹುಶಃ ಗಂಡು ವಿದ್ಯಾವಂತ ಇರಲಿ ಅಥವಾ ಅವಿದ್ಯಾವಂತ ಇರಲಿ, ಅದು ಅವನ ಅಹಂಕಾರ ಇದೆಯಲ್ಲ, ಹೆಣ್ಣನ್ನು ತನ್ನ ಅಂಕೆಯಲ್ಲಿ ಇಟ್ಕೊಳ್ಳಿಕ್ಕೆ ಬಯಸುವಂತಹ ಮನೋಭಾವ ಎಲ್ಲ ಕುಟುಂಬಗಳಲ್ಲೂ ಬಹುಶಃ ಒಂದೇ ರೀತಿಯಲ್ಲಿ ಇರುತ್ತೆ ಅನ್ನುವಂಥದ್ದನ್ನು ಈ ಕಥನ ಧ್ವನಿಸ್ತಾ ಇದೆಯೇನೋ ಅಂತ ನನಗೆ ಅನಿಸುತ್ತೆ. ಅದು ಈ ಗಂಡನ ಒರಟುತನ ಮತ್ತು ವ್ಯಸನಗಳ ನಡುವೆ ಕೂಡ ಗಿರಿಜಾ ತನ್ನ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ನಡೆಸುವಂತಹ ಹೋರಾಟ ಇದೆಯಲ್ಲ, ಅದು ಹೆಣ್ಣಿಗಷ್ಟೇ ಸಾಧ್ಯವಾದಂತಹ ಒಂದು ಶಕ್ತಿ ಅಂತ ನನಗೆ ಅನಿಸುತ್ತೆ. ತಾನು ಓದದೇ ಹೋದರೂ ಕೂಡ ತನ್ನ ಮಕ್ಕಳನ್ನು ಓದಿಸುವ ಮುಖಾಂತರ ಅವರ ಬದುಕುಗಳನ್ನು ಬದಲಾಯಿಸಲಿಕ್ಕೆ ಆಕೆ ಪ್ರಯತ್ನಿಸ್ತಾಳೆ. ಅದು
ಆ ಪ್ರಯತ್ನ ಹೋರಾಟ ಈ ದೇಶದ ಕೋಟ್ಯಾಂತರ ಹೆಣ್ಣು ಮಕ್ಕಳ ಹೋರಾಟ ಕೂಡ ಹೌದು ಅಂತ ನನಗೆ ಅನಿಸುತ್ತೆ. ಅದು ಈ ಕಾದಂಬರಿನಲ್ಲಿ ತಲೆಮಾರುಗಳ ಕಥನ ಇದೆ, ಅತ್ಯಂತ ಸಶಕ್ತ ಕಥನ ಇದೆ. ಅದು ಅಷ್ಟಿದ್ದರೂ ಕೂಡ ಕತೆ ಹೇಳುವಂತಹದ್ದು ಈ ಕಾದಂಬರಿಯ ಉದ್ದೇಶ ಅಲ್ಲ, ಕಾದಂಬರಿಗಾರ್ತಿಯ ಉದ್ದೇಶ ಇರಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ. ಅದು ಹಾಗಾದರೆ ಏನು ಈ ಕಾದಂಬರಿಯ ಆಸಕ್ತಿ ಅಂದರೆ, ನನಗೆ ಅನಿಸುವಂಥದ್ದು ಈ ಸಮಾಜಕ್ಕೆ, ಈ ಸಮಾಜದ ಆರೋಗ್ಯಕ್ಕೆ ಅಗತ್ಯವಾದಂತಹ ಒಂದಷ್ಟು ಮೌಲ್ಯ ಮಾದರಿಗಳನ್ನು ಪ್ರತಿನಿಧಿಸುವಂತಹದ್ದು, ಪ್ರತಿಪಾದಿಸುವಂತಹದ್ದು ಈ ಕಾದಂಬರಿಯ ಉದ್ದೇಶ ಅಂತ ನನಗೆ ಅನಿಸುತ್ತೆ. ಈ ಆಶಯಗಳಲ್ಲಿ ಬಹುಮುಖ್ಯವಾದಂತಹದ್ದು ಶಿಕ್ಷಣ. ಈಗಾಗಲೇ ಸರ್ ಕೂಡ ಹೇಳಿದ್ರು. ಅದು ಯಾವ ಜಯಮ್ಮ ತನ್ನ ಮಗಳ ಓದುವ ಕನಸನ್ನು ನಿರಾಕರಿಸ್ತಾಳೆ, ಆ ಸುಮ ತನ್ನ ಮಕ್ಕಳು ಹೆಚ್ಚು ಓದಬೇಕು ಅಂತ ಆಸೆಪಟ್ಟು ಓದಿಸ್ತಾಳೆ. ಅದು ಆಕೆಯ ಸೊಸೆಯಂದಿರು ಕೂಡ ವಿದೇಶಗಳಿಗೆ ಹೋಗಿ ಬರ್ತಾರೆ, ಆ ಮಟ್ಟಿಗೆ ಅವರ ವಿದ್ಯಾಭ್ಯಾಸ ಇರುತ್ತೆ. ಅದು ಅಂದರೆ ಈ ಶಿಕ್ಷಣದ ಮುಖಾಂತರ ತಲೆಮಾರುಗಳು ಬದಲಾಗುವ ಒಂದು ಪ್ರಕ್ರಿಯೆ ಇದೆಯಲ್ಲ, ಹೆಣ್ಣು ಆತ್ಮವಿಶ್ವಾಸದ ಜೊತೆಗೆ ಆರ್ಥಿಕ ಸ್ವಾವಲಂಬನೆಯನ್ನು ಪಡೆಯೋದಿದೆಯಲ್ಲ, ಇದೆಲ್ಲವೂ ಶಿಕ್ಷಣದ ಮುಖಾಂತರ ಆಗುತ್ತೆ ಅನ್ನುವಂಥ ಒಂದು ಭರವಸೆಯನ್ನು ಈ ಕೃತಿ ಕಟ್ಟಿಕೊಡುತ್ತೆ. ಅದು ಹೆಣ್ಣು ಮಕ್ಕಳಿಗೆ, ದಲಿತರಿಗೆ, ಬಡವರಿಗೆ ಶಿಕ್ಷಣ ಅನ್ನುವಂಥದ್ದು ಒಂದು ವಿಮೋಚನೆಯ ರೂಪದಲ್ಲಿ ಒದಗಿ ಬರುವಂಥದ್ದನ್ನು ಈ ಕೃತಿ ನಮ್ಮ ಗಮನಕ್ಕೆ ತರುತ್ತೆ. ಅದು ಮತ್ತು ಶಿಕ್ಷಣದ ಮುಖಾಂತರ ಒಂದು ಮೌಢ್ಯಗಳನ್ನು ದಾಟುವ ಸಾಧ್ಯತೆಗಳನ್ನು ಕೂಡ ಈ ಕೃತಿ ನಮ್ಮ ಗಮನಕ್ಕೆ ತರುತ್ತೆ. ಈ ನಿಟ್ಟಿನಲ್ಲಿ ತುಂಬ ಮುಖ್ಯವಾಗಿ ಇಲ್ಲಿ ನಮ್ಮ ಗಮನಕ್ಕೆ ಬರುವಂಥದ್ದು ಮದುವೆಗಳು. ಅದು ಅನೇಕ ರೀತಿಯ ಮದುವೆಗಳು ಈ ಕಾದಂಬರಿನಲ್ಲಿ ನಮಗೆ ಕಾಣಿಸ್ತವೆ. ಅದು ಸರಳವಾದಂತಹ ಮದುವೆ ಇರ್ಬೋದು, ಅದ್ದೂರಿ ಮದುವೆಗಳು ಇದರಲ್ಲಿದ್ದಾವೆ, ಅದು ವಿರಳವಾಗಿದೆ. ಸರಳವಾದ ಮದುವೆ, ಮಂತ್ರಮಾಂಗಲ್ಯ ಇರ್ಬೋದು, ಅಂತರ್ಜಾತಿ ಮದುವೆಗಳಿರ್ಬೋದು. ಅಂದರೆ ಜನಪರವಾದಂತಹ ಸಂಬಂಧಗಳನ್ನು ಬೆಸೆಯುವಂತಹ ಮದುವೆಗಳನ್ನು ಈ ಕೃತಿ ನಮ್ಮ ಗಮನಕ್ಕೆ ತರುತ್ತೆ. ಇದರ ಜೊತೆಗೆ ಒಂದು ವಿಚಾರವಾದದ ಅಪೇಕ್ಷೆ ಈ ಕಾದಂಬರಿಯ ಮುಖ್ಯ ಕಾಳಜಿಗಳಲ್ಲಿ ಒಂದು ಅಂತ ನಾನು ಭಾವಿಸ್ತೇನೆ. ಅದು ಈ ವಿಚಾರವಾದ, ವೈಚಾರಿಕತೆ ಅನ್ನುವಂಥದ್ದು ವ್ಯಕ್ತಿಗತವಾದದ್ದು ಹೌದು, ಸಮಷ್ಟಿಗೆ ಸಂಬಂಧಿಸಿದ್ದು ಹೌದು. ನಮ್ಮ ಕುಟುಂಬಗಳು ಸುಧಾರಿಸೋದು ಯಾವಾಗ ಅನ್ನೋದ್ರ ಬಗ್ಗೆ ಯೋಚಿಸುವ ಪಾತ್ರಗಳು, ಆ ಯೋಚನೆಯನ್ನು ನಾವು ನಮ್ಮ ಊರು, ನಮ್ಮ ದೇಶ ಯಾವಾಗ ಸುಧಾರಿಸುತ್ತೆ ಅನ್ನೋದ್ರ ಬಗ್ಗೆ ಕೂಡ ನೋಡಲಿಕ್ಕೆ, ಯೋಚನೆ ಮಾಡಲಿಕ್ಕೆ ಸಾಧ್ಯ ಇದೆ. ಮತ್ತು ಬಹುಮುಖ್ಯವಾಗಿ ಸಾಹಿತ್ಯದ ಮುಖಾಂತರ ಅಥವಾ ಕಲೆಯ ಮುಖಾಂತರ ಬದುಕಿನ ಸಾಧ್ಯತೆಗಳನ್ನು ಅರ್ಥಪೂರ್ಣಗೊಳಿಸಿಕೊಳ್ಳುವಂತಹ ಒಂದು ಮಾದರಿಯನ್ನು ಈ ಕಾದಂಬರಿ ನಮ್ಮ ಮುಂದೆ ಇಡುತ್ತೆ. ಅದು ಅಂದರೆ ಇಲ್ಲಿನ ಕಥಾನಾಯಕ ರವಿ ಇದಾರಲ್ಲ, ಸಾಹಿತ್ಯದ ವಿದ್ಯಾರ್ಥಿ, ಬರವಣಿಗೆಯಲ್ಲಿ ತೊಡಗಿಸಿಕೊಂಡಂಥವರು ಮತ್ತು ಸಮಾಜದ ಮನ್ನಣೆಯನ್ನು ಪಡೆದಂಥವರು, ವಿಶ್ವವಿದ್ಯಾಲಯದ ಸಂವಾದಗಳಲ್ಲಿ ಭಾಗಿಯಾದಂಥವರು. ಈ ರವಿಯ ಸಹವಾಸದಲ್ಲಿ ಸುಮಾ ಕೂಡ ಒಂದು ಸಾಹಿತ್ಯ ಪ್ರೀತಿಯನ್ನು ರೂಪಿಸಿಕೊಂಡಿರುವಂಥ ಒಬ್ಬ ಹೆಣ್ಣು ಮಗಳು. ಅದು ಬರವಣಿಗೆಯಲ್ಲಿ ಕೂಡ ತೊಡಗಿಕೊಂಡಿರುವಂತಹ ನಾಯಕಿ. ಅದು ಈ ಇಬ್ಬರೂ ದಂಪತಿ ವಿಚಾರ ಸಂಕಿರಣಗಳಿಗೆ ಹೋಗಿ ತಮ್ಮ ಅರಿವನ್ನು ವಿಸ್ತರಿಸಿಕೊಳ್ಳುವಂಥದ್ದು, ಮನೋವಿಕಾಸವನ್ನು ಸಾಧ್ಯ ಮಾಡಿಕೊಳ್ಳುವಂತಹದ್ದು ಈ ಕಥೆಯಲ್ಲಿ ಮತ್ತೆ ಮತ್ತೆ ಬರುತ್ತೆ. ಅದು ಇವತ್ತಿನ ಸಂದರ್ಭದಲ್ಲಿ ಇಂತಹ ಒಂದು ಜೋಡಿ ದಾಂಪತ್ಯ ಬಹುಶಃ ಅತಿಶಯ ಇರ್ಬೋದೇನೋ ಅಂತ ಕೂಡ ಅನಿಸಿದ್ರೂ ಕೂಡ ಒಂದು ಆಶಯದ ರೂಪದಲ್ಲಿ ಇದು ತುಂಬ ಮುಖ್ಯವಾದ್ದು ಅಂತ ನಾನು ಭಾವಿಸ್ತೇನೆ. ಅದು ಮತ್ತು ಈ ವೈಚಾರಿಕತೆಗೆ ಸಂಬಂಧಪಟ್ಟ ಹಾಗೆ ಈ ಕಾದಂಬರಿಯ ಕ್ಲೈಮ್ಯಾಕ್ಸ್ ಇದೆಯಲ್ಲ, ಅದು ತುಂಬ ವಿಶೇಷವಾದ್ದು ಅಂತ ನನಗೆ ಅನಿಸುತ್ತೆ. ಅದು ಕಾದಂಬರಿಯ ಕೊನೆಗೆ ಕಥಾನಾಯಕಿ ಸುಮಾ ನಾನು ಇನ್ನಷ್ಟು ಬರವಣಿಗೆಯಲ್ಲಿ ತೊಡಗಿಸ್ಕೋಬೇಕು ಅಂತ ಆಸೆ ಪಡುವ ಮುಖಾಂತರ ಈ ಕಾದಂಬರಿ ಮುಗಿಯುತ್ತೆ. ಅದು ಸಾಮಾನ್ಯವಾಗಿ ಒಬ್ಬ ಗೃಹಿಣಿಯ ಕುರಿತಂಥ ವೃತ್ತಾಂತಗಳು, ಜೀವನ ಕಥೆಗಳು ಕೊನೆಗೊಳ್ಳೋದು ಆಕೆ ತನ್ನ ಕನಸುಗಳನ್ನು ಈಡೇರಿಸಿಕೊಳ್ಳೋದ್ರ ಮುಖಾಂತರ ಅಥವಾ ಮಕ್ಕಳು ಮೊಮ್ಮಕ್ಕಳ ಏಳಿಗೆಯ ಮುಖಾಂತರ ತನ್ನ ಬದುಕಿನ ಸಾರ್ಥಕತೆಯನ್ನು ಕಂಡುಕೊಳ್ಳುವಂತಹ ಒಂದು ಜನಪ್ರಿಯ ಪರಿಕಲ್ಪನೆ ಇದೆಯಲ್ಲ, ಅದನ್ನು ಈ ಕಾದಂಬರಿ ಮುರಿದು ಒಬ್ಬ ಹೆಣ್ಣು ತಾನು ಮುಂದೆ ಬರೆಯಬಹುದಾದ ಬರವಣಿಗೆಯಲ್ಲಿ ತನ್ನ ಸಾರ್ಥಕತೆ ಇದೆ ಅಂತ ಕನಸು ಕಾಣೋದಿದೆಯಲ್ಲ, ಅದ್ರ ಮೂಲಕ ಕೊನೆಗೊಳ್ಳೋದಿದೆಯಲ್ಲ, ಅದು ಒಂದು ಬಹುದೊಡ್ಡ ಆದರ್ಶ ಅಂತ ನಾನು ಭಾವಿಸ್ತೇನೆ. ಇಂಥ ಸೃಜನಶೀಲ ಕನಸುಗಳನ್ನು ಕಾಣುವಂತಹ ಮಹಿಳೆಯರ ಸಂಖ್ಯೆ ಹೆಚ್ಚಿದಷ್ಟು ಸಮಾಜದ ಆರೋಗ್ಯ ಹೆಚ್ಚುತ್ತೆ ಅಂತ ನಾನು ಭಾವಿಸ್ತೇನೆ. ಸ್ನೇಹಿತರೆ, ಈ ಕಾದಂಬರಿಯ ಬಗ್ಗೆ ಮಾತನಾಡಲಿಕ್ಕೆ ಸಾಕಷ್ಟು ವಿಷಯಗಳಿದ್ದಾವೆ. ಸಮಯದ ಅಭಾವದಿಂದ ನಾನು ಕೆಲವು ಸಂಗತಿಗಳನ್ನಷ್ಟೇ ಹೇಳಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಅದು ಒಂದೆರಡು ಸಂಗತಿಗಳನ್ನು ಪ್ರಾಸ್ತಾವಿಕವಾಗಿ ನಿಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ಬಯಸ್ತೇನೆ. ಸರ್ ಹೇಳಿದ್ರು, ಇದು ಅತ್ಯಂತ ಪ್ರಸನ್ನ ಚಿತ್ತದ
ಸಂಯಮದ ಕಾದಂಬರಿ ಅಂತ. ನನಗೂ ಕೂಡ ಅದು ಹೌದು ಅಂತ ಅನಿಸುತ್ತೆ. ಅದೇ ಸಂದರ್ಭದಲ್ಲಿ ಇದು ಒಂದು ಕಾಲಘಟ್ಟದ ಗ್ರಾಮಗಳನ್ನು ಮತ್ತು ಬಹುಮುಖ್ಯವಾಗಿ ಬೆಂಗಳೂರಿನ ಒಂದು ಕಾಲಘಟ್ಟದ ಬೆಂಗಳೂರನ್ನು, ಸ್ವಲ್ಪ ಜನಪ್ರಿಯ ಭಾಷೆಯಲ್ಲಿ ಹೇಳೋದ್ರೆ ಈಸ್ಟ್ಮನ್ ಕಲ್ಲರ್ ದಿನಗಳ ಬೆಂಗಳೂರಿತ್ತಲ್ಲ, ಅದರ ಚಿತ್ರಣವನ್ನು ತುಂಬ ಅರ್ಥಪೂರ್ಣವಾಗಿ ಅಥವಾ ಪರಿಣಾಮಕಾರಿಯಾಗಿ ಕಟ್ಟಿಕೊಡುತ್ತೆ. ಮತ್ತು ಈ ಸಿನಿಮಾದ ಪಾತ್ರಗಳ ರೂಪದಲ್ಲಿ ಸಿನಿಮಾಗಳು ಈ ಕಾದಂಬರಿಯ ಪಾತ್ರಗಳ ರೂಪದಲ್ಲಿ ಸಿನಿಮಾಗಳು ಬರ್ತವೆ, ನಿಯತಕಾಲಿಕೆಗಳು ಬರ್ತವೆ, ಟಿ ವಿ ಬರ್ತವೆ. ಇದು ಕೂಡ ಒಂದು ವಿಶೇಷ ಸಂಗತಿ ಅಂತ ನನಗನ್ಸುತ್ತೆ. ಮುಖ್ಯವಾಗಿ ಈ ಕಾದಂಬರಿಯ ಭಾಷೆ ಇದೆಯಲ್ಲ, ಅದು ಅತ್ಯಂತ ಸರಳವಾದ್ದು. ಎಲ್ಲರ ಜೊತೆಗಿನ ಸಂವಹನಕ್ಕೆ ಅಗತ್ಯವಾದಂತಹ ಒಂದು ಭಾಷೆಯನ್ನು ಅವರು ರೂಪಿಸ್ಕೊಂಡಿದ್ದಾರೆ. ಆ ಭಾಷೆಯ ಜೊತೆಗೆ ಆಡು ನುಡಿಯನ್ನು ಅತ್ಯಂತ ಒಂದು ಸಮತೂಕದ ರೀತಿಯಲ್ಲಿ ಅವರು ಮಿಳಿತಗೊಳಿಸ್ಕೊಂಡಿರೋದಿದೆಯಲ್ಲ, ಅದು ಕೂಡ ಒಂದು ವಿಶೇಷ ಅಂತ ನಾನು ಭಾವಿಸ್ತೇನೆ. ಮತ್ತು ತುಂಬ ಗಾದೆಗಳನ್ನು ನಾವು ಈ ಕೃತಿನಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ. ಅದು ಅವರ ಗ್ರಾಮೀಣ ಜೀವನದ ಅನುಭವದಿಂದ ಬಂದಿರುವಂತಹ ಒಂದು ಸಂಪತ್ತು ಅಂತ ನನಗೆ ಅನಿಸುತ್ತೆ. ಇದರ ಜೊತೆಗೆ ನನಗೆ ಈ ಕಾದಂಬರಿಯನ್ನು ಓದಬೇಕಾದರೆ ಎದುರಾದಂತಹ ಒಂದೆರಡು ಸಮಸ್ಯೆಗಳ ಕುರಿತು ಕೂಡ ಹೇಳಬೇಕು ಅಂತ ಅನಿಸುತ್ತೆ. ನಾನು ಆಗಲೇ ಹೇಳಿದಾಗೆ ಇದು ಒಂದು ಕಾಲಘಟ್ಟದ ಕಥನವನ್ನು ಹೇಳುವಂತಹ ಒಂದು ಪ್ರಯತ್ನ. ಆ ಕಾಲಘಟ್ಟ ಇವತ್ತಿಗೂ ಕೂಡ ಒಂದು ಪ್ರಸ್ತುತ ಅನ್ನುವಂಥದ್ದು ಬೇರೆ ಸಂಗತಿ. ಆದರೆ ಈ ಕಾದಂಬರಿ ಸಮಕಾಲೀನ ಸಮಸ್ಯೆಗಳನ್ನು ನೇರವಾಗಿ ಎಲ್ಲಿಯಾದರೂ ಎದುರು ಹಾಕ್ಕೊಂಡಿದೆಯೇ ಅಂತ ನನಗೆ ಅನ್ನಿಸ್ತು. ಹಾಕ್ಕೊಂಡಿದೆಯಾ ಅನ್ನುವಂಥ ಪ್ರಶ್ನೆ ಈ ಕಾದಂಬರಿಯನ್ನು ಓದಬೇಕಾದ್ರೆ ನನಗೆ ಅನ್ನಿಸ್ತು. ಅಂದರೆ ಒಂದು ಕೃತಿ ಸಮಕಾಲೀನ ಸಮಸ್ಯೆಗಳನ್ನು ನೇರವಾಗಿ ಎದುರಾಕೋಬೇಕು ಅಂತ ನನ್ನ ಉದ್ದೇಶ ಅಲ್ಲ, ಅಥವಾ ನಾನು ಆ ರೀತಿ ಹೇಳ್ತಾ ಇಲ್ಲ. ಆದರೆ ಆ ರೀತಿಯ ಸಾಧ್ಯತೆಗಳು ಇದ್ದಾಗಲೂ ಕೂಡ ಬಹುಶಃ ಕುಸುಮ ಅವರು ಅಂತಹ ಸಾಧ್ಯತೆಗಳನ್ನು ಬಿಟ್ಟುಕೊಟ್ರೇನೋ ಅಂತ ನನಗೆ ಅನಿಸುತ್ತೆ. ಒಂದು ಪ್ರಸಂಗವನ್ನು ನೆನಪಿಸ್ಕೊಳ್ಳಿಕ್ಕೆ ಬಯಸ್ತೇನೆ. ಈ ಕೃತಿನಲ್ಲಿ ಒಬ್ಬ ದಲಿತ ಹೆಣ್ಣುಮಗಳು ಒಂದು ಅತ್ಯಾಚಾರಕ್ಕೆ ಒಳಗಾಗಿ ಕೊಲೆಗೆ ಒಳಗಾಗುವಂಥ ಒಂದು ದಾರುಣ ಪ್ರಸಂಗ ಬರುತ್ತೆ. ಅದು ಒಂದು 2-3 ಪುಟಗಳ ಒಂದು ಕಥನ ಬರುತ್ತೆ. ಅಂದರೆ ಆ ಕಥನವನ್ನು ಓದಬೇಕಾದ್ರೆ ಇವತ್ತು ನಡೀತಾ ಇರುವಂಥ ಹೆಣ್ಣುಮಕ್ಕಳ ಮೇಲೆ ನಡೀತಾ ಇರುವಂತಹ ಈ ದಾರುಣ ಪ್ರಸಂಗಗಳಿದೆಯಲ್ಲ, ಅವೆಲ್ಲವೂ ನೆನಪಾಗ್ತವೆ. ಆದರೆ ಕೊನೆಗೆ ಆ ಹೆಣ್ಣುಮಗಳಿಗೆ ನ್ಯಾಯ ಸಿಗಲ್ಲ. ಮತ್ತು ಒಟ್ಟಾರೆ ಕಾದಂಬರಿಯ ಚೌಕಟ್ಟಿಗೆ ಆ ಪ್ರಸಂಗ ಏನನ್ನು ಆ್ಯಡ್ ಮಾಡ್ತಾ ಇದೆ ಅಂತ ನನಗೆ ಸ್ಪಷ್ಟ ಆಗಲಿಲ್ಲ. ಬಹುಶಃ ಅದು ಬೇರೆ ರೂಪದಲ್ಲಿ ಬೆಳೆದಿದ್ದರೆ ಈ ಕಾದಂಬರಿಗೆ ಮತ್ತೊಂದು ಆಯಾಮ ದಕ್ತಾ ಇತ್ತೇನೋ ಅಂತ ನನಗೆ ಅನಿಸುತ್ತೆ. ಅದು ಮಾತ್ರ ಅಲ್ಲ, ಅಂತಹ ಅನೇಕ ಸಂದರ್ಭಗಳು, ಸಾಧ್ಯ ಇದ್ದ ಸಂದರ್ಭಗಳನ್ನು ಬಹುಶಃ ಅದು ಅವರ ಶೈಲಿಗೆ ಒಗ್ದೇ ಇರೋ ಕಾರಣಕ್ಕೆ ಅವ್ರು ಬಿಟ್ಕೊಟ್ಟಿದ್ದಾರೆ ಅಂತ ನನಗೆ ಅನಿಸುತ್ತೆ. ಇಲ್ಲಿನ ಎಲ್ಲ ಹೆಣ್ಣುಮಕ್ಕಳು, ಓದಿದ ಹೆಣ್ಣುಮಕ್ಕಳು ಕೂಡ ಅವರು ಪ್ರತಿಭಟನೆಯನ್ನು ಮಾಡ್ತಾರೆ. ಅದು ನಮ್ಮ ಧ್ವನಿಯನ್ನು ಈ ಸಮಾಜ ಮತ್ತು ಕುಟುಂಬ ಹತ್ತಿಕ್ತಾ ಇದೆ ಅಂತ ಅವ್ರಿಗೆ ತುಂಬ ಸ್ಪಷ್ಟವಾಗಿ ಗೊತ್ತು. ಆದರೆ ಆ ಲಕ್ಷ್ಮಣ ರೇಖೆಯನ್ನು ಮೀರುವಂತಹ ಸ್ಪಷ್ಟ ಪ್ರಯತ್ನಗಳನ್ನು ಅವ್ರು ಮಾಡೋದೇನೇ ಇಲ್ಲ. ಕನಿಷ್ಠ ಸಾಂಕೇತಿಕವಾಗಾದರೂ ಕೂಡ ಅಂತಹ ಪ್ರಯತ್ನಗಳು ಇರಬೇಕಿತ್ತು ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ಸಾಹಿತ್ಯ ಕಟ್ಟಿಕೊಡ್ಬೇಕಾದೇ ಅಂತಹ ಆಶಾಭಾವನೆಗಳನ್ನು ಅಲ್ವಾ, ಅದು ವಾಸ್ತವವೋ ಅಲ್ವೋ ಬೇರೆ ಸಂಗತಿ. ಆದರೆ ಅಂತಹ ಸಾಧ್ಯತೆಗಳನ್ನು, ಆಶಾಭಾವನೆಗಳನ್ನು ಒಂದು ಸಾಹಿತ್ಯ ಕೃತಿ ಮೂಡಿಸಬೇಕು ಅಂತ ನನಗೆ ಭಾವಿಸ್ತೇನೆ. ಬಹುಶಃ ಸುಮಾ ದೆಹಲಿಯ ಪ್ರವಾಸವನ್ನು ಕೈಗೊಳ್ಳೋ ನಿಟ್ಟಿನಲ್ಲಿ ಗಂಡನ ಜೊತೆ ವಾದ ಮಾಡೋದಿದೆಯಲ್ಲ, ಹೋರಾಟ ನಡೆಸೋದಿದೆಯಲ್ಲ, ಆ ಸಂದರ್ಭದ ಒಂದು ಸಣ್ಣ ಪ್ರತಿರೋಧವನ್ನು ಹೊರತುಪಡಿಸಿದ್ರೆ ಅನೇಕ ಸಂದರ್ಭಗಳಲ್ಲಿ ಶರಣಾಗತಿಯ ಪ್ರಸಂಗಗಳಲ್ಲಿ ಇಲ್ಲಿ ಹೆಚ್ಚು ಪ್ರತಿರೋಧ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸೋಲ್ಲ. ಒಂದು ಸಂಗತಿಯನ್ನು ಹೇಳೋದ್ರ ಮುಖಾಂತರ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಇವತ್ತಿನ ಸಾಹಿತ್ಯಿಕ ಸಂದರ್ಭ ಇದೆಯಲ್ಲ, ಇದು ಕಾದಂಬರಿಗಳು ಮುನ್ನೆಲೆಗೆ ಬರ್ತಾ ಇರುವಂತಹ ಸಂದರ್ಭ ಅಂತ ನಾವೆಲ್ಲರೂ ಮತ್ತೆ ಮಾತಾಡ್ತಾ ಇರ್ತೇವೆ. ಸಾಹಿತ್ಯದ ವಿದ್ಯಾರ್ಥಿಗಳು, ಹೊಸ ಬರಹಗಾರರು ಮತ್ತು ಹಿರಿಯರು ಇಬ್ಬರು ಕೂಡ ಗಂಭೀರವಾಗಿ ಕಾದಂಬರಿ ರಚನೆಯಲ್ಲಿ ತೊಡಗಿಕೊಂಡಿರೋದಕ್ಕೆ ಹತ್ತಾರು ಕೃತಿಗಳನ್ನು ನಾವು ನೋಡ್ತಾ ಇದ್ದೇವೆ ಇತ್ತೀಚಿನ ವರ್ಷಗಳಲ್ಲಿ. ಹೊಸ ವಸ್ತುಗಳನ್ನು ಕನ್ನಡಕ್ಕೆ ಪರಿಚಯಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಈ ಕುಸುಮ ಅಬ್ಬೂರವರ ಈ ದೂರತೀರ ಯಾನ ಕಾದಂಬರಿ ಇದೆಯಲ್ಲ, ಇದನ್ನು ನಾವು ಎಲ್ಲಿ ಇಟ್ಟು ನೋಡಬೇಕು, ಇದರ ಮಹತ್ವ ಯಾವ ಬಗೆಯದ್ದು ಅನ್ನುವಂಥದ್ದು ಒಂದು ಪ್ರಶ್ನೆ. ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಓದುಗರನ್ನು ಬೆಚ್ಚಿ ಬೀಳಿಸುವಂತಹ ವಸ್ತುಗಳ ಕಾದಂಬರಿಗಳು ಸರಣಿ ರೂಪದಲ್ಲಿ ನಮ್ಮ ಮುಂದೆ ಬರ್ತಾ ಇದ್ದಾವೆ, ಪ್ರಕಟ ಆಗ್ತಾ ಇದ್ದಾವೆ.
ಮತ್ತೊಂದು ಬಗೆಯ ಕಾದಂಬರಿಗಳು ಚರಿತ್ರೆಯನ್ನು ಮರುನಿರೂಪಣೆ ಮಾಡುವಂತಹ ಕಾದಂಬರಿಗಳು. ಚರಿತ್ರೆ ತಪ್ಪಾಗಿದೆ, ನಾವು ಅದನ್ನು ತಿದ್ದಿ ಬರಿತೇವೆ ಅನ್ನುವಂತಹ ಪ್ರಯತ್ನದ ಕಾದಂಬರಿಗಳು. ಮತ್ತು ಅವು ಹೆಚ್ಚಿನ ಜನಪ್ರಿಯತೆಯನ್ನು ಮಾರಾಟದ ದೃಷ್ಟಿಯಿಂದ ಗಳಿಸ್ತಾ ಇದ್ದಾವೆ. ಮತ್ತು ಸಮುದಾಯಗಳ ಸಾಂಸ್ಕೃತಿಕ ಸ್ಮೃತಿಗಳನ್ನು, ಸಂಘರ್ಷಗಳನ್ನು ಆಧರಿಸಿದ ಕಾದಂಬರಿಗಳು ಕೂಡ ಬರ್ತಾ ಇದ್ದಾವೆ. ಇದರ ಜೊತೆಗೆ ಅಪರೂಪಕ್ಕೆ ವೈಚಾರಿಕತೆಯ ಅಂಬಲದ ಕೃತಿಗಳು, ಜಾತ್ಯತೀತತೆ, ಬಹುತ್ವದ ಪ್ರತಿಪಾದನೆಯ ಕಾದಂಬರಿಗಳು ಕೂಡ ಬರ್ತಾ ಇದ್ದಾವೆ. ಅಂದರೆ ಈ ಕಾದಂಬರಿಗಳ ಸುಗ್ಗಿಯ ಕಾಲ ಇದೆಯಲ್ಲ, ಈ ಭಿನ್ನ ಕಥನಗಳ ಕಾದಂಬರಿ ಲೋಕ ಇದೆಯಲ್ಲ, ಈ ಕಾದಂಬರಿ ಲೋಕದಲ್ಲಿ ಈ ತೀರಯಾನದ ಸ್ಥಾನ ಯಾವುದು ಅನ್ನುವಂತಹದ್ದು ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ ನನ್ನನ್ನು ಕಾಡುವಂತಹ ಪ್ರಶ್ನೆ ಅದು. ನಾವು ತುಂಬ ನೇರವಾಗಿ ನೋಡೋದಾದರೆ ಇವತ್ತಿನ ಕಾದಂಬರಿಗಳ ಟ್ರೆಂಡ್ ಇದೆಯಲ್ಲ, ಬಹುಶಃ ಆ ಟ್ರೆಂಡ್ಗೆ ವಿರುದ್ಧವಾಗಿ ಈ ಕಾದಂಬರಿ ಇದೆ ಅಂತ ನನಗೆ ಅನಿಸುತ್ತೆ. ಯಾವಾಗಲೂ ಒಬ್ಬ ಒಳ್ಳೆಯ ಬರಹಗಾರ ಅಥವಾ ಬರಹದ ಶಕ್ತಿಯ ಬಗ್ಗೆ ನಂಬಿಕೆ ಉಳ್ಳಿರುವಂತಹ ಬರಹಗಾರ ಟ್ರೆಂಡ್ಗೆ ವಿರುದ್ಧವಾಗಿ ಬರೆಯುವಂತಹ ಒಂದು ಮನೋಧರ್ಮವನ್ನು ರೂಢಿಸ್ಕೋತಾರೆ ಅಂತ ನನಗೆ ಅನಿಸುತ್ತೆ. ಅದು ನಾನು ಆಗಲೇ ಹೇಳಿದೆ, ಕೌಟುಂಬಿಕ ಮೌಲ್ಯಗಳ ಬಗ್ಗೆ ಈ ಕಾದಂಬರಿ ಮಾತಾಡುತ್ತೆ ಅಂತ. ಅದು ಯಾಕೆ ಮಾತಾಡುತ್ತೆ ಕೌಟುಂಬಿಕ ಮೌಲ್ಯಗಳ ಬಗ್ಗೆ ಅಂದರೆ, ಕೌಟುಂಬಿಕ ಮೌಲ್ಯಗಳು ಅನ್ನುವಂಥದ್ದು ಅತ್ಯಂತ ಕ್ಷೀಣ ಆಗ್ತಾ ಇರುವಂತಹ ಕಾಲಘಟ್ಟ ನಮ್ಮದು. ಅದು ಒಂದು ಸಂದರ್ಭದಲ್ಲಿ ಭಾರತದ ಕೌಟುಂಬಿಕ ಚೌಕಟ್ಟಿದೆಯಲ್ಲ, ಪರಿಕಲ್ಪನೆ ಇದೆಯಲ್ಲ, ಅದು ಇಡೀ ವಿಶ್ವಕ್ಕೆ ಮಾದರಿ ಅಂತ ನಾವೆಲ್ಲರೂ ಹೇಳ್ಕೊತಾ ಇದ್ವಿ. ನಮ್ಮ ಹಿರಿಯರು ಹೇಳ್ಕೊಂಡಿರೋದನ್ನು ನೋಡ್ಬೋದು ಸಾಹಿತ್ಯ ಕೃತಿಗಳಲ್ಲಿ. ಆದರೆ ಇವತ್ತಿನ ಸಂದರ್ಭ ಅದು ಪಾಶ್ಚಾತ್ಯ ಕೌಟುಂಬಿಕ ಪರಿಕಲ್ಪನೆಗೂ ನಮ್ಮ ಕೌಟುಂಬಿಕ ಸಂದರ್ಭಕ್ಕೂ ಹೆಚ್ಚಿನ ವ್ಯತ್ಯಾಸಗಳೇನು ಉಳಿದಿಲ್ಲ ಅನ್ನುವಂಥದ್ದನ್ನು ನಮ್ಮೆಲ್ಲರಿಗೂ ಗೊತ್ತು. ಅದು ಇಂಥ ಸಂದರ್ಭದಲ್ಲಿ ಈ ಕೌಟುಂಬಿಕ ಮೌಲ್ಯ ಮಾದರಿಗಳನ್ನು ಮುಂದೆ ಇಡೋ ಕಾರಣಕ್ಕೆ ಈ ಕಾದಂಬರಿ ತುಂಬ ವಿಶೇಷ ಅಂತ ನಾನು ಭಾವಿಸ್ತೇವೆ. ಯಾವಾಗಲೂ ಸಮಕಾಲೀನತೆ ಅಂದರೆ ಇವತ್ತಿನ ಸಂದರ್ಭದಲ್ಲಿ ಬಹುತ್ವದ ಬಗ್ಗೆ ಮಾತಾಡುವಂಥದ್ದು, ಜಾತೀಯತೆಯನ್ನು ವಿರೋಧಿಸುವಂಥದ್ದನ್ನೇ ಸಮಕಾಲೀನತೆ ಅಥವಾ ಪ್ರಸ್ತುತವಾದ ಸಂಗತಿಗಳು ಅಂತ ನಾವು ಭಾವಿಸ್ತೇವೆ. ಅಷ್ಟೇ ಒಂದು ಮಹತ್ವ ಒಂದು ಕೌಟುಂಬಿಕ ಮೌಲ್ಯಗಳಿಗೂ ಇದೆ ಅಂತ ನಾನು ಭಾವಿಸ್ತೇನೆ. ನಾವೆಲ್ಲರೂ ಅಷ್ಟೇನೂ ಮುಖ್ಯ ಅಲ್ಲ ಅಂತ ಭಾವಿಸಿರಬಹುದಾದ ಮೌಲ್ಯಗಳನ್ನು ಈ ಕೃತಿ ಇಲ್ಲ, ಇದು ತುಂಬ ಮುಖ್ಯ ಇವತ್ತಿಗೆ ಅಂತ ಹೇಳೋ ಕಾರಣಕ್ಕೆ ನನಗಿದು ತುಂಬ ಮುಖ್ಯವಾದ ಕೃತಿ ಅಂತ ನಾನು ಭಾವಿಸ್ತೇನೆ. ಜಂಕ್ ಫುಡ್ಗಳೇ ನಮ್ಮ ಸುತ್ತಮುತ್ತ ತುಂಬಿಕೊಂಡಿರುವಂತಹ ಸಂದರ್ಭ ಇದು. ಜಂಕ್ ಫುಡ್ಗಳು ತುಂಬಿಕೊಂಡಿರೋದಲ್ಲ, ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ನಮಗೆ ಗೊತ್ತಿದ್ದರೂ ಕೂಡ ಅದನ್ನು ನಾವು ಮತ್ತೆ ಮತ್ತೆ ಸೇವಿಸ್ತಾ ಇರ್ತೇವೆ, ಒಂದು ಅನಿವಾರ್ಯತೆಯ ರೂಪದಲ್ಲಿ. ಅದು ಇಂತಹ ಸಂದರ್ಭದಲ್ಲಿ ಆಗಾಗ ಔಷಧಿಯ ರೂಪದಲ್ಲಿ ಕೆಲವು ಆಹಾರಗಳನ್ನು ನಾವು ಸೇವಿಸುವಂತಹದ್ದು ಅಗತ್ಯ. ಅದು ಅಂತಹ ಒಂದು ಔಷಧಿಯ ರೂಪದಲ್ಲಿ ಈ ಕಾದಂಬರಿಯನ್ನು ನೋಡಲಿಕ್ಕೆ ಸಾಧ್ಯ ಇದೆ ಅಂತ ನನಗೆ ಅನಿಸುತ್ತೆ. ಇದು ಸಮಾಜದ ಆರೋಗ್ಯಕ್ಕೆ ಇಂಥ ಕೃತಿಗಳು ಅಗತ್ಯ. ಈ ಕಾದಂಬರಿ ನಮಗೆ ಮನರಂಜನೆ ನೀಡೋದು ಇದರ ಉದ್ದೇಶ ಕೂಡ ಅಲ್ಲ. ಈ ಕೃತಿಯ ಮುಖ್ಯ ಉದ್ದೇಶ ನಾವು ಮರೆತಿರುವ ಅಥವಾ ನಿರ್ಲಕ್ಷಿಸಿರುವ ಮನುಷ್ಯ ಸಂಬಂಧಗಳ ಕುರಿತು ನಮ್ಮ ಗಮನ ಸೆಳೆಯುವಂಥದ್ದು ಅಂತ ನಾನು ಭಾವಿಸ್ತೇನೆ. ಇದು ಈ ಕಾರಣಕ್ಕಾಗಿ ಈ ಕೃತಿ ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಕುಸುಮ ಅಬ್ಬೂರವರಿಗೆ ಒಂದು ವಿಶಿಷ್ಟವಾದ ಕಾದಂಬರಿಯನ್ನು ಕನ್ನಡ ಸಾಹಿತ್ಯಕ್ಕೆ ಕೊಟ್ಟ ಕಾರಣಕ್ಕೋಸ್ಕರ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಈ ಕೃತಿಗೆ ಸಹೃದಯರ ಎಲ್ಲ ಮೆಚ್ಚುಗೆ ವಿಮರ್ಶೆ ಸಲ್ಲಲಿ ಅಂತ ಹಾರೈಸ್ತೇನೆ. ನಮಸ್ಕಾರ.